ನೀವು ಯಾವಾಗಲಾದರೂ ಯೋಚಿಸಿದ್ದೀರಾ? ಮಾನವನು ಏಕೆ ನಾಜೂಕಾಗಿ ಸೃಷ್ಟಿಸಲ್ಪಟ್ಟನು? ಪರಮಾತ್ಮನು ಸೃಷ್ಟಿಯನ್ನು ಆರಂಭಿಸಿದನು. ಆಕಾಶ ಮತ್ತು ನಕ್ಷತ್ರಗಳನ್ನು ರೂಪಿಸಿದನು. ಮೊದಲು ಪರ್ವತಗಳನ್ನು ಸೃಷ್ಟಿಸಿದನು. ಗಟ್ಟಿಯಾದ ಮತ್ತು ಅಚಲವಾದವು. ನಂತರ ನದಿಗಳನ್ನು ಸೃಷ್ಟಿಸಿದನು. ಜೀವವನ್ನು ನೀಡುವ ಹರಿವು. ಮರಗಳು ಮತ್ತು ಪ್ರಕೃತಿ ಮೂಡಿದವು. ಜೀವ ತುಂಬಿದ ಲೋಕ. ಪ್ರಾಣಿಗಳು ಮತ್ತು ಪಕ್ಷಿಗಳು ಪ್ರಕೃತಿಯಲ್ಲಿ ಹರಡಿದವು. ಕೊನೆಯಲ್ಲಿ ಮಣ್ಣಿನಿಂದ ಮಾನವನನ್ನು ರೂಪಿಸಿದನು. ಅವನೊಳಗೆ ಪ್ರಾಣ ತುಂಬಿದನು. ಜೀವ ಮೂಡಿತು. ಎಲ್ಲಾ ದೇವತೆಗಳು ಸೇರಿ ಈ ಸೃಷ್ಟಿಯನ್ನು ನೋಡಿದರು. ಅವರು ಮೆಚ್ಚಿದರು. ಅದ್ಭುತ ಸೃಷ್ಟಿ ಎಂದು ಹೇಳಿದರು. ಆದರೆ ಒಬ್ಬ ದೇವತೆಗೆ ಇದು ಇಷ್ಟವಾಗಲಿಲ್ಲ. ಅವನು ಕೇಳಿದನು, ಏಕೆ ಮಣ್ಣಿನಿಂದಲೇ ಸೃಷ್ಟಿ? ಸೋನಿನಿಂದ ಮಾಡಿದರೆ ಇನ್ನಷ್ಟು ಮೌಲ್ಯವಲ್ಲವೇ? ಅಥವಾ ಕಬ್ಬಿಣದಿಂದ ಮಾಡಿದರೆ ಇನ್ನಷ್ಟು ಬಲವಾಗಿರಲಿಲ್ಲವೇ? ಪರಮಾತ್ಮನು ನಗುತ್ತ ಹೇಳಿದರು, ನೀವು ನೋಡಿದ್ದೀರಾ ಮಣ್ಣಿನಲ್ಲಿ ಜೀವ ಹೇಗೆ ಹುಟ್ಟುತ್ತದೆ? ಬೀಜವು ಮಣ್ಣಿನಲ್ಲಿ ಮೊಳೆಯುತ್ತದೆ ಮತ್ತು ಹೂವುಗಳಾಗಿ ಅರಳುತ್ತದೆ. ಲವಚಿಕವಾದದ್ದು ಯಾವಾಗಲೂ ಉಳಿಯುತ್ತದೆ. ಗಟ್ಟಿಯಾದದ್ದು ಸುಲಭವಾಗಿ ಒಡೆಯುತ್ತದೆ. ಮಾನವನ ಶಕ್ತಿ ಅವನ ಮನಸ್ಸಿನಲ್ಲಿ ಇದೆ. ಕರುಣೆ ಮತ್ತು ಭಾವನೆ ಅವನ ನಿಜವಾದ ಬಲ. ಹೇಳಿ, ಓಂ ನಮಃ ಶಿವಾಯ.